Students, coming to next colligative property, that is osmosis and osmotic pressure. Okay, na? So I think you heard about the word osmosis. Before going to the osmosis process, we have some concepts. We have some examples regarding this osmosis phenomena. For example, raw mango shrivel when pickled in a brine solution. That is, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಸಾಲ್ಟ್ ವಾಟರಲ್ಲಿ ನೀವು ಮ್ಯಾಂಗೋನ ಪೀಸಸ್ ಮಾಡಿ ಇನ್ ದ ಪ್ರಿಪ್ರೇಷನ್ ಆಫ್ ಪಿಕಲ್ ಓಕೆನಾ, ಅದರಲ್ಲಿ ನೀವು ಏನು ಮಾಡ್ತೀವಿ, ಸಾಲ್ಟ್ ವಾಟರಿಗೆ ನಾವು ಮ್ಯಾಂಗೋಸ್ನ ಪೀಸ್ ಮಾಡಿ ಕಟ್ ಮಾಡಿ ಹಾಕ್ತೀವಿ. ಸೊ ದಟ್ ಆಗ ಏನಾಗುತ್ತೆ, ಶ್ರಿವಲ್ ಆಗುತ್ತೆ. ಓಕೆನಾ. ಆ್ಯಂಡ್ ಈವನ್ ದ ವಿಲ್ಟೆಡ್ ಫ್ಲವರ್ಸ್ ಬಿಕಮ್ ಫ್ರೆಶ್. ಏನಂತಂದರೆ, ಈಗ ಬಾಡಿರೋ ಹೂ ಅಂತ ಹೇಳ್ತೀವಲ್ವ, ಸೊ ಅದನ್ನು ನಾವೇನು ನೀರಿಗೆ ಹಾಕಿದ್ರೆ ವೆನ್ ಯು ಪ್ಲೇಸ್ ದಟ್ ಇನ್ ಅ ವಾಟರ್, ಆಗ ನಮಗದು ಅರಳುತ್ತೆ. ಆಯಿತಾ, ಫ್ರೆಶ್ ಅಂತ ಅನಿಸುತ್ತೆ. ಆರ್ ಎಲ್ಸ್ ಬ್ಲಡ್ ಸೆಲ್ಸ್ ಅಂತ ಕನ್ಸಿಡರ್ ಮಾಡಿದಾಗ ನಮಗೆ ಅದೇನಾಗುತ್ತೆ, ಸಲೈನ್ ವಾಟರ್ ಅಂದರೆ ಸಾಲ್ಟ್ ವಾಟರಲ್ಲಿ ಪ್ಲೇಸ್ ಮಾಡಿದಾಗ ನಮಗೆ ಅದೆಲ್ಲ ಏನಾಗುತ್ತೆ, ಸ್ವೆಲ್ ಆಗುತ್ತೆ. ಆ್ಯಂಡ್ ಈವನ್ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಕಾಳುಗಳೆಲ್ಲನೂ ಏನು ಮಾಡ್ತೀವಿ, ನಾವು ವಾಟರಲ್ಲಿ ನೆನೆಸ್ತೀವಿ ಅಲ್ವಾ. ನೆನೆಸಿದಾಗ ಏನಾಗುತ್ತೆ, ಅದು ನಮಗೆ ಸ್ವೋಲನ್ ಆಗುತ್ತೆ ಅಲ್ವಾ. ಸೊ ಅಥವಾ ಅಕಸ್ಮಾತ್ ನೀವು ಅದಕ್ಕೇನೆ ಉಪ್ಪು ಏನಾದರೂ ಹಾಕಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಕಾಳುಗಳಿಗೆ ಉಪ್ಪಾಕಿ ಹಾಗೆ ಇಟ್ಟರೆ ಅದೇನಾಗುತ್ತೆ, ಶ್ರಿಂಕ್ ಆಗುತ್ತೆ. ಸೊ ಆ ಶ್ರಿಂಕ್ ಆಗೋದು ಅಥವಾ ಸ್ವೆಲ್ ಆಗೋದು, ಸ್ವೆಲ್ಲಿಂಗ್ ಆಗೋದು, ಅವೆಲ್ಲ ಕಾನ್ಸೆಪ್ಟ್ಸು ನಮಗೆ ಈ ಆಸ್ಮೋಸಿಸ್ ಅಂಡರೇ ಬರುತ್ತೆ. ಸೊ ವಾಟ್ ಯು ಮೀನ್ ಬೈ ಆಸ್ಮೋಸಿಸ್ ಹಾಗಿದ್ರೆ? ಸೊ ಆಸ್ಮೋಸಿಸ್ ಈಸ್ ನಥಿಂಗ್ ಬಟ್ ದಿ movement of solvent particles from higher concentration to lower concentration. ಓಕೆನಾ. ಸೊ ಒಂದು ಕಾನ್ಸಂಟ್ರೇಷನಿಂದ ಇನ್ನೊಂದು ಕಾನ್ಸಂಟ್ರೇಷನ್ಗೆ ಮೂಮೆಂಟ್ ಆಗೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಬೌಲಲ್ಲಿ ವಾಟರ್ ತೊಗೊಳ್ತೀರಾ, ವಾಟರ್ ತೊಗೊಂಡು ನೀವೇನು ಮಾಡ್ತೀರಾ, ಒಂದು ಪಿಂಚ್ ಅದಕ್ಕೆ ಇಂಕ್ ಹಾಕ್ತೀರಾ. ಓಕೆನಾ. ಇಂಕ್ ಲಿಕ್ವಿಡ್ ಬ್ಲೂ ಎಲ್ಲ ಬರುತ್ತಲ್ಲ, ಉಜಾಲ ಬ್ಲೂ ಅದೆಲ್ಲನೂ. ಸೊ ಜಸ್ಟ್ ಒಂದು ಡ್ರಾಪ್ ಹಾಕಿದ ತಕ್ಷಣ ಅಲ್ಲಿ ನಾವು ಹಾಕಿದಾಗ ಅಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ, ಲೈಟಾಗಿ ಏನಾಗುತ್ತೆ, ನಮಗದು ನಿಧಾನಕ್ಕೆ ಸ್ಪ್ರೆಡ್ ಆಗ್ತಾ ಬರುತ್ತೆ ಅಲ್ವಾ. ಹೈಯರ್ ಕಾನ್ಸಂಟ್ರೇಷನಿಂದ ಲೋಯರ್ ಕಾನ್ಸಂಟ್ರೇಷನಿಗೆ ಅದು ಏನಾಗ್ತಿದೆ, ಸ್ಪ್ರೆಡ್ ಆಗ್ತಾ ಬರುತ್ತೆ. ಈವನ್ ಫಾರ್ ಎಕ್ಸಾಂಪಲ್ ನಿಮಗೆ ಅಗರಬತ್ತಿ. ಸೊ ಈಗ ಫಾರ್ ಎಕ್ಸಾಂಪಲ್ ನೀವೇನು ಮಾಡ್ತೀರಾ, ಯಾವುದೋ ಒಂದು ಕಾರ್ನರಲ್ಲಿ ಅಗರಬತ್ತಿ ಆನ್ ಮಾಡಿ ಇಡ್ತೀರಾ ಅಲ್ವಾ. ಸೊ ಅದು ಸ್ವಲ್ಪ ಟೈಮ್ ಆಗ್ತಾ ನಿಮಗೇನಾಗುತ್ತೆ, ಆ ಫ್ಯೂಮ್ಸು ಇಡೀ ಮನೆಗೆಲ್ಲ ಸ್ಪ್ರೆಡ್ ಆಗುತ್ತೆ. ಹೌದು ತಾನೆ. ಸೊ ಕಾನ್ಸೆಪ್ಟ್ ಇಷ್ಟೇ, ನಾವು ಒಂದು ಕಡೆ ಏನೋ ಒಂದು ಕಾನ್ಸಂಟ್ರೇಷನ್ ನಾವು ಒಂದು ಕಡೆ ಜಾಸ್ತಿಯಾಗಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿದಾಗ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋಯರ್ ಕಾನ್ಸಂಟ್ರೇಷನ್ ನಮಗದು ಮೂವ್ ಆಗ್ತಾ ಬರುತ್ತೆ. ಓಕೆನಾ. ಸೊ ಇದು ಸಿಂಪಲ್ಲಾಗಿ ಆಸ್ಮೋಸಿಸ್ ಅಂತೇಳಿ ಹೇಳ್ತೀವಿ. ಓಕೆನಾ. ಸೊ ಇಲ್ಲಿ ನಮಗೆ ಯೂಶ್ವಲಿ ಏನಂತಂದರೆ, ಕಮಿಂಗ್ ಟು ದಿಸ್ ಇನ್ ಟರ್ಮ್ ಆಫ್ ಕೆಮಿಸ್ಟ್ರಿ ಅಂತ ಬಂದ ತಕ್ಷಣ ನಿಮಗೆ ಪರ್ಟಿಕ್ಯುಲರ್ಲಿ ನಾನೀಗೇನು ಲಾಸ್ಟ್ ಪ್ರೋಸೆಸ್ ಹೇಳಿದೆ, ರಾ ಮ್ಯಾಂಗೋಸ್ ಆಗ್ಬೋದು, ವಿಲ್ಟೆಡ್ ಫ್ಲವರ್ಸ್ ಆಗ್ಬೋದು, ಸೊ ಬ್ಲಡ್ ಸೆಲ್ಸ್ ಆಗ್ಬೋದು, ಅವೆಲ್ಲರೂ ಏನಾಗುತ್ತೆ, ಆ್ಯಕ್ಚುಲಿ ಆ ಪರ್ಟಿಕ್ಯುಲರ್ಲಿ ದೋಸ್ ಕಾಂಪೊನೆಂಟ್ಸ್ ಆರ್ ಬೌಂಡ್ ಬೈ ಎ ಮೆಮ್ಬ್ರೇನ್. ಓಕೆನಾ. ಅದಕ್ಕೆ ನಮಗೆ ಸಪ್ರೇಟ್ ಒಂದು ಮೆಮ್ಬ್ರೇನ್ ಇರುತ್ತೆ. ಸೊ ದ ಮೆಮ್ಬ್ರೇನ್ ಮೇ ಬಿ ಆನ್ ಎನಿಮಲ್ ಒರಿಜಿನ್ ಆರ್ ವೆಜಿಟೇಬಲ್ ಒರಿಜಿನ್. ಓಕೆನಾ. ಅಥವಾ ನಾವು ಅದನ್ನು ಪಾರ್ಚ್ಮೆಂಟ್ ಪೇಪರ್ಸ್ ಅಂತಲೂ ಹೇಳ್ತೀವಿ, ಅಥವಾ ಈವನ್ ಸಿಂಥೆಟಿಕ್ ಮೆಮ್ಬ್ರೇನ್ ಕೂಡ ಇರುತ್ತೆ. ಸೊ ಆ ಮೆಮ್ಬ್ರೇನಿಂದ ನಮಗೇನಾಗಿರುತ್ತೆ, ದಟ್ ಮೆಮ್ಬ್ರೇನ್ ಕಂಟೈನ್ ಸ್ಮಾಲ್ ಪೋರ್ಸ್, ಸಣ್ಣ ಹೋಲ್ ಇರುತ್ತೆ. ಸೊ ದಟ್ ದ ಸ್ಮಾಲ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಲೈಕ್ ವಾಟರ್ ಕ್ಯಾನ್ ಪಾಸ್ ಫ್ರಮ್ ಇಟ್. ಓಕೆನಾ. ಈಗ ಫಾರ್ ಎಕ್ಸಾಂಪಲ್ ಒಂದು ಬೀಕರಲ್ಲಿ ನೀವೇನು ಮಾಡ್ತೀರಾ, ಕನ್ಸಿಡರ್ ಒನ್ ಬೀಕರ್. ಸೊ ಈ ಬೀಕರಲ್ಲಿ ನಿಮಗೇನಾಗಿದೆ, ಕಂಪ್ಲೀಟ್ ಸಾಲ್ವೆಂಟ್ ಇದೆ. ಓಕೆನಾ. ಫಾರ್ ಎಕ್ಸಾಂಪಲ್ ವಾಟರ್ ಅಂತ ಅಂದ್ಕೊಳ್ಳಿ. ಇಲ್ಲಿ ನಾವೇನು ಮಾಡ್ತೀವಿ, ಒಂದು ಇನ್ವರ್ಟೆಡ್ ಟ್ಯೂಬ್ನ ಪ್ಲೇಸ್ ಮಾಡ್ತೀವಿ. ಓಕೆನಾ. ಸೊ ಇಲ್ಲಿ ನಮಗೆ ಹಿಯರ್ ವಿ ಹ್ಯಾವ್ ಎ ಮೆಮ್ಬ್ರೇನ್. ಸೊ ಇದನ್ನು ನಾವು ಸೆಮಿ ಪರ್ಮಿಯಬಲ್ ಮೆಮ್ಬ್ರೇನ್ ಅಂತ ಕರಿತೀವಿ. ಸೆಮಿ ಪರ್ಮಿಯಬಲ್ ಮೆಮ್ಬ್ರೇನ್. ಓಕೆನಾ. ಇಲ್ಲಿ ಈ ಇನ್ವರ್ಟೆಡ್ ಗ್ಲಾಸ್ ಟ್ಯೂಬಲ್ಲಿ ಏನಿದೆ, ವಿ ಕೆಪ್ಟ್ ಸಲ್ಯೂಷನ್. ಓಕೆನಾ. ಸೊ ಸಲ್ಯೂಷನ್ ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂತಂದರೆ, ದ ಮೂಮೆಂಟ್ ಆಫ್ ಸಾಲ್ವೆಂಟ್ ಪಾರ್ಟಿಕಲ್ ಟೇಕ್ಸ್ ಪ್ಲೇಸ್ ಟು ದಿ ಸಲ್ಯೂಷನ್. ಈಗ ನಮಗೆ ಏನಾಗಿದೆ, ಸಾಲ್ವೆಂಟ್ ಪಾರ್ಟಿಕಲ್ಸು ನಮಗೆ ಏನಾಗುತ್ತೆ, ಮೂವ್ ಆಗುತ್ತೆ. ಹೇಗೆ ಮೂವ್ ಆಗುತ್ತೆ?
through this semi-permeable membrane. So semi-permeable membrane, it is a membrane which allows only the solvent molecules to move from it. ಓಕೆನಾ, ಜಸ್ಟ್ ನಮಗೆ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಮೂವ್ ಆಗುತ್ತೆ, ಬಟ್ ನಾಟ್ ದಿ ಸಲ್ಯೂಟ್ ಮಾಲಿಕ್ಯೂಲ್ಸ್. ಸೊ ಇಲ್ಲಿ ನಮಗೆ ಏನಿದೆ, ಈ ಸಲ್ಯೂಷನಲ್ಲಿ ನಮಗೆ ಆಬ್ವಿಯಸ್ಲಿ ಇಟ್ ಕಂಟೈನ್ ಬೋತ್ ಸಲ್ಯೂಟ್ ಆ್ಯಂಡ್ ಸಾಲ್ವೆಂಟ್ ಅಲ್ವಾ. ಸೊ ಅಲ್ಲಿರ್ತಕ್ಕಂಥ ಸಾಲ್ವೆಂಟ್ ಮಾಲಿಕ್ಯೂಲ್ಸು ಲೈಟಾಗಿ ನಮಗೇನಾಗುತ್ತೆ, ಇದ್ರ ಥ್ರೂ ಮೂವ್ ಆಗ್ತಾ ಬರುತ್ತೆ. ಐ ಮೀನ್ ಈ ಸಾಲ್ವೆಂಟ್ ಬೀಕರಲ್ಲಿ ನಾವೇನು ಸಾಲ್ವೆಂಟ್ ತೊಗೊಂಡಿದ್ದೀವಿ ಅದ್ರ ಜೊತೆಗೆ ಅದು ಮಿಕ್ಸ್ ಆಗ್ತಾ ಬರುತ್ತೆ, ಸೊ ದಟ್ ದ ವಾಲ್ಯೂಮ್ ಇನ್ಕ್ರೀಸಸ್. ಓಕೆನಾ, ಇಲ್ಲಿ ನಾವು ಸಮ್ ಅಮೌಂಟ್ ಸಲ್ಯೂಷನ್ನ ಇಂಟ್ರೊಡ್ಯೂಸ್ ಮಾಡಿರ್ತೀವಿ. ಸೊ ಆ ಸಲ್ಯೂಷನ್ನಲ್ಲಿ ಇರ್ತಕ್ಕಂಥ ಸಾಲ್ವೆಂಟ್, ಓನ್ಲಿ ದ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ನಮಗೇನಾಗುತ್ತೆ, ಮೂವ್ ಆಗುತ್ತೆ ಥ್ರೂ ದಿಸ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಸೊ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್, ಇಟ್ ಇಸ್ ಅ ಮೆಂಬ್ರೇನ್ ವಿಚ್ ಅಲೋಸ್ ಓನ್ಲಿ ದ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಬಟ್ ನಾಟ್ ದಿ ಸಲ್ಯೂಟ್ ಮಾಲಿಕ್ಯೂಲ್ಸ್. ಮೀನ್ಸ್ ಅಲ್ಲಿ ಆ ಸೆಮಿ ಪರ್ಮಿಯಬಲ್ ಮೆಂಬ್ರೇನಲ್ಲಿ ಸ್ಮಾಲ್ ಪೋರ್ಸ್ ಇರೋದ್ರಿಂದ ಜಸ್ಟ್ ಇಟ್ ಅಲೋಸ್ ದ solvent molecules to flow from it. ಓಕೆನಾ, ಸೊ ಹಾಗಾಗಿ ಏನಾಗುತ್ತೆ, ಯೂಶಲಿ ದ ಮೆಂಬ್ರೇನ್ ಪರ್ಟಿಕ್ಯುಲರ್ಲಿ ಈ ಥರ ಪ್ರಾಪರ್ಟಿ ಇರೋದನ್ನು ನಾವು ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಹೇಳಿ ಕರಿತೀವಿ. ಇನ್ ದ ಶಾರ್ಟ್ ಫಾರ್ಮ್ SPM ಅಂತ ಹೇಳಿ ಡಿನೋಟ್ ಮಾಡ್ತೀವಿ. ಓಕೆನಾ, ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಸೊ ದಿಸ್ ಇಸ್ ಅಬೌಟ್ ದಿ ಪ್ರೋಸೆಸ್ ಆಫ್ ಆಸ್ಮೋಸಿಸ್. ದೆನ್ ವಾಟ್ ಯು ಮೀನ್ ಬೈ ದಿಸ್ ಆಸ್ಮೋಟಿಕ್ ಪ್ರೆಷರ್? ಓಕೆನಾ, ಆಸ್ಮೋಸಿಸ್ ಅಂದರೆ ಗೊತ್ತಾಯಿತು, ದ ಪ್ರೋಸೆಸ್ ಆಫ್ ಫ್ಲೋ ಆಫ್ ಸಾಲ್ವೆಂಟ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋಯರ್ ಕಾನ್ಸಂಟ್ರೇಷನ್. ಓಕೆನಾ, ಸೊ ನಾವು ಅದನ್ನು ಏನಂತ ಕರಿತೀವಿ, ಆಸ್ಮೋಸಿಸ್ ಅಂತ ಹೇಳಿ ಕರಿತೀವಿ. ದಟ್ ಈಸ್ ಫ್ಲೋ ಆಫ್ ಸಾಲ್ವೆಂಟ್. ದ ಪ್ರೋಸೆಸ್ ಆಫ್ ಫ್ಲೋ ಆಫ್ ಸಾಲ್ವೆಂಟ್ ವಿ ಕಾಲ್ ಇಟ್ ಆಸ್ ಆಸ್ಮೋಸಿಸ್. ಓಕೆನಾ, ದೆನ್ ವಾಟ್ ಯು ಮೀನ್ ಬೈ ಆಸ್ಮೋಟಿಕ್ ಪ್ರೆಷರ್? So the pressure that stops the flow of solvent is called osmotic pressure. Okay na, the pressure that stops the flow of solvent. So flow of solvent na ನಾವು osmosis ಅಂತ ಕರಿತೀವಿ. So the pressure exerted to stop the osmosis process, we are going to call it as osmotic pressure. Understood? So osmotic pressure andrenu, it is a pressure that stops the flow of solvent, or it is a pressure that stops the osmosis process, that we call it as osmotic pressure. ಓಕೆನಾ, ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ದ ಫ್ಲೋ ಆಫ್ ಸಾಲ್ವೆಂಟ್ ಫ್ರಮ್ ಡೈಲ್ಯೂಟ್ ಸೊಲ್ಯೂಷನ್ ಟು ಕಾನ್ಸಂಟ್ರೇಷನ್ ಸೊಲ್ಯೂಷನ್ ಥ್ರೂ ದಿಸ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಓಕೆನಾ, ಸೊ ಯೂಶಲಿ ಏನಾಗಿರುತ್ತೆ, ನಮಗೆ ಡೈಲ್ಯೂಟಿಂದ ನಮಗೆ ಕಾನ್ಸಂಟ್ರೇಟೆಡ್ ಸೊಲ್ಯೂಷನಿಗೆ ನಮಗೆ ಸಾಲ್ವೆಂಟು ಫ್ಲೋ ಆಗುತ್ತೆ. ಸೊ ಹೆನ್ಸ್ ದ ಪ್ರೋಸೆಸ್ ದಟ್ ಈಸ್ ಆಸ್ಮೋಸಿಸ್. ಸೊ ಹಿಯರ್ ಪರ್ಟಿಕ್ಯುಲರ್ಲಿ ನಮಗೇನು, ಫ್ರಮ್ ಲೋಯರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್ ಮೂವ್ ಆಗುತ್ತೆ. ನಾನು ನಿಮಗೆ ಅದೆಲ್ಲ ಎಕ್ಸಾಂಪಲ್ಸ್ ಕೊಟ್ಟಿದ್ದು ಏನು, ಫಾರ್ ಎಕ್ಸಾಂಪಲ್ ಇನ್ಸೆನ್ಸ್ ಸ್ಟಿಕ್ ಆಗಿರ್ಬೋದು, ಅಥವಾ ಬ್ಲೂ ಸಲ್ಯೂಷನ್. ಓಕೆನಾ, ಐ ಮೀನ್ ಬ್ಲೂ ಇಂಕ್ ನೀವು ಪ್ಲೇಸ್ ಒಂದು ಬೀಕರಲ್ಲಿ ವಾಟರಿಗೆ ಹಾಕಿದಾಗ ಲೈಟಾಗಿ ಅದು ಸ್ಪ್ರೆಡ್ ಆಗ್ತಾ ಬರುತ್ತೆ ಅಂತ ಹೇಳಿದೆ ಅಲ್ವಾ. ಸೊ ಅಲ್ಲೆಲ್ಲ ಏನಾಗುತ್ತೆ ಅಂತಂದರೆ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋಯರ್ ಕಾನ್ಸಂಟ್ರೇಷನ್, ಬಟ್ ದ ಆ್ಯಕ್ಚುಯಲ್ ಪ್ರೊಸೆಸ್ ಇಸ್ ಫ್ರಮ್ ಲೋಯರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್. ಅಂದರೆ ಇಲ್ಲಿ ಪರ್ಟಿಕ್ಯುಲರ್ಲಿ ನಿಮಗೆ ಈ ಪ್ರೋಸೆಸ್ ಅಂತ ಕನ್ಸಿಡರ್ ಮಾಡಿದಾಗ ಇಲ್ಲಿ ನಿಮಗೇನಾಗುತ್ತೆ, ದಟ್ ಈಸ್ ಫ್ರಮ್ ಡೈಲ್ಯೂಟ್ ಸೊಲ್ಯೂಷನ್ ಟು ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್. ಓಕೆನಾ, ಸೊ ಪರ್ಟಿಕ್ಯುಲರ್ಲಿ ದಿಸ್ ಆಸ್ಮೋಟಿಕ್ ಪ್ರೆಷರ್ ಡಿಪೆಂಡ್ ಆನ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ಸೊಲ್ಯೂಷನ್. ಓಕೆನಾ, ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಿಯರ್ ದ ಆಸ್ಮೋಟಿಕ್ ಪ್ರೆಷರ್ ಆಫ್ ಎ ಸೊಲ್ಯೂಷನ್ ಈಸ್ ದಿ ಎಕ್ಸೆಸ್ ಪ್ರೆಷರ್ ದಟ್ ಅಪ್ಲೈಡ್ ಟು ಸ್ಟಾಪ್ ದಿ osmosis. Okay, so osmotic pressure, it is nothing but the excess pressure applied or exerted to stop the osmosis process. Okay, means ಏನಾಗುತ್ತೆ ಅಂತಂದರೆ, ಸ್ಟಾಪ್ ದಿ ಆಸ್ಮೋಸಿಸ್ ಪ್ರೊಸೆಸ್ ಅಂತಂದರೆ ವಿ ಹ್ಯಾವ್ ಟು ಸ್ಟಾಪ್ ದಿ passage of solvent molecules through the ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ನಮಗೆ ಆಸ್ಮೋಸಿಸ್ ಅಂದ್ರೇನು, ಆ ಸೆಮಿ ಪರ್ಮಿಯಬಲ್ ಮೆಂಬ್ರೇನಿಂದ ನಮಗೆ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಮೂವ್ ಆಗ್ತಿದೆ. ಸೊ ಅದನ್ನು ಸ್ಟಾಪ್ ಮಾಡೋದೇ ನಮಗೆ ಆಸ್ಮೋಟಿಕ್ ಪ್ರೆಷರ್. ಸೊ ಸಿನ್ಸ್ ಆಸ್ಮೋಟಿಕ್ ಪ್ರೆಷರ್ ಈಸ್ ಒನ್ ಆಫ್ ದಿ ಕಾಲಿಗೇಟಿವ್ ಪ್ರಾಪರ್ಟಿ, ಇಟ್ ಡಿಪೆಂಡ್ಸ್ ಆನ್ ದಿ ನಂಬರ್ ಆಫ್ ಸಲ್ಯೂಟ್ ಮಾಲಿಕ್ಯೂಲ್ಸ್. ಓಕೆನಾ ಅಲ್ವಾ. ಈಗ ಲಾಸ್ಟ್ ನಮಗೆ ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್, ಸೊ ಅವು ಮೂರೂ ನಮಗೆ ಕಾಲಿಗೇಟಿವ್ ಪ್ರಾಪರ್ಟಿ. ಸಿಮಿಲರ್ಲಿ ಹಿಯರ್ ಆಲ್ಸೋ osmotic pressure is one of the colligative property, hence it depends on the number of solute molecules but not on the nature. ಯಾವ ಸಲ್ಯೂಟ್ ಮಾಲಿಕ್ಯೂಲ್ ಅನ್ನೋದು ಬೇಕಾಗಿಲ್ಲ, ಎಷ್ಟು ಸಲ್ಯೂಟ್ ಮಾಲಿಕ್ಯೂಲ್ಸ್ ಇದೆ ಅನ್ನೋದು ಕೂಡ ನಮಗಿಲ್ಲಿ ಇಂಟರ್ಫಿಯರ್ ಆಗುತ್ತೆ. ಸೊ ಪರ್ಟಿಕ್ಯುಲರ್ಲಿ ಫಾರ್ ಡೈಲ್ಯೂಟ್ ಸಲ್ಯೂಷನ್, ಓಕೆನಾ,
For dilute solution, the osmotic pressure is directly proportional to molarity. ಓಕೆನಾ, ನಮಗೆ ಲಾಸ್ಟ್ 3 ಕಾಲಿಗೇಟಿವ್ ಪ್ರಾಪರ್ಟೀಸ್ ಎಲ್ಲ ಏನಾಗಿತ್ತು, ಡೈರೆಕ್ಟ್ಲಿ ಡಿಪೆಂಡ್ಸ್ ಆನ್ ದಿ ಮೊಲಾಲಿಟಿ, ರೈಟ್? ಸೊ ಹಿಯರ್ ಆಸ್ಮಾಟಿಕ್ ಪ್ರೆಷರ್ ಡಿಪೆಂಡ್ಸ್ ಆನ್ ದಿ ಮೊಲಾರಿಟಿ. ಓಕೆನಾ, ವಾಟ್ ಯು ಮೀನ್ ಬೈ ಮೊಲಾರಿಟಿ? ದಟ್ ಈಸ್ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಡಿಸಾಲ್ವ್ಡ್ ಇನ್ 1 ಲೀಟರ್ ಆಫ್ ಸಲ್ಯೂಷನ್. ಓಕೆನಾ, 1 ಲೀಟರ್ ಸಲ್ಯೂಷನಲ್ಲಿ ನಂಬರ್ ಆಫ್ ಮೋಲ್ಸ್, ಎಷ್ಟು ಸಲ್ಯೂಟ್ ಮೋಲ್ಸ್ ಡಿಸಾಲ್ವ್ ಆಗಿದೆಯೋ, ದಟ್ ವಿ ಕಾಲ್ ಇಟ್ ಆಸ್ ಮೊಲಾರಿಟಿ. ಓಕೆನಾ, ಹಿಯರ್ ದ ಮೊಲಾರಿಟಿ ಈಸ್ ರೆಪ್ರೆಸೆಂಟೆಡ್ ಆಸ್ C with respect to particularly at a given temperature. ಓಕೆನಾ, at a given temperature. So pi is equal to CRT. Okay, we are going to write it as pi equals CRT, where pi refers to osmotic pressure, C refers to molarity, R gas constant, T temperature. Okay, pi refers to osmotic pressure, C refers to molarity, R refers to gas constant. As you already know, gas constant, universal gas constant anta heltivalva, so that is R. T refers to temperature. Okay, now pi is equal to, instead of C, that is molarity, I can write it as N2 by V, right? Means number of moles of solute dissolved in 1 liter of solution, right? So number of moles divided by volume into RT. Okay na, ee riti barkombodalva, C instead of C is equal to N2 by V. Okay na, ee ritinu ನಾವು ಬರ್ಕೊಬಹುದು. So next here V refers to the volume of solution in liters, N2 refers to the moles of solute. Okay na, V refers to volume of solution in liter, whereas N2 refers to number of moles or moles. Okay na, moles of solute. As I already told, 1 refers to solvent, 2 refers to solute. Okay na, N2 by V RT. So next, if W2 grams of solute and M2 gram of, M2 molar mass present in that solution, so that we can write N2 as, N2 na ನಾವು ಏನಂತ ಬರಿಬೋದು, N2 is equal to W2 by M2. So moles, number of moles is equal to W2 by M2 ಅಂತ ಬರಿಬೋದು. That is weight by molar mass ಅಲ್ವಾ? ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಾವು ವೆಯ್ಟ್ ಬೈ ಮೋಲಾರ್ ಮಾಸ್ ಯೂಸ್ ಮಾಡ್ತಿದ್ವಿ ಅಲ್ವಾ? ಸೊ N2 is equal to W2 by M2 ಅಂತ ಹೇಳಿ ಬರಿಬೋದು. ಸೊ ಪೈ is equal to, ಡೈರೆಕ್ಟಾಗಿ ವಿನ ನಾನು ಈ ಕಡೆ ತೊಗೋತೀನಿ, ಸೊ ದಟ್ ಪೈ ವಿ is equal to W2 M2 RT. ಓಕೆನಾ, W2 M2 RT. ಆರ್ ನಾವು ಫೈಂಡ್ ಔಟ್ ಮಾಡೋದು ಯಾವುದು, M2, ದಟ್ ಈಸ್ M2 is equal to W2 RT divided by pi V. ಓಕೆನಾ, ಸೊ ದಿಸ್ is the final equation. Listen, so pi equals CRT. As you already know, C refers to molarity, that is number of moles of solute dissolved in particularly volume of solution in liters. Okay na, so ಇಲ್ಲಿ N2 ನ number of moles of solute ನ ನಾನು ಏನು ಮಾಡ್ತೀನಿ, W2 by M2 ಅಂತ ಬರ್ಕೋತೀವಿ. ಸೊ you already know the equation ಅಲ್ವಾ, ಫಾರ್ಮುಲಾ. ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿಕ್ಕೆ weight divided by molar mass ಅಂತ ಬರೀತೀವಿ ಅಲ್ವಾ. ನಂಬರ್ ಆಫ್ ಮೋಲ್ಸ್ is equal to weight divided by molar mass. ಸೊ ಅದರ ಬೇಸ್ ಮೇಲೆ ನಾನು ಈ ರೀತಿ ಬರ್ಕೊಂಡಿರೋದು. ಸೊ ಜಸ್ಟ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ N2. ವಿ ಏನಿದೆ ಡಿನಾಮಿನೇಟರಲ್ಲಿ ಅದನ್ನು ನಾನು ನ್ಯೂಮರೇಟರಿಗೆ ತೊಗೊಳ್ತೀನಿ. ಸೊ ದಟ್ ಪೈ ವಿ is equal to W2 M2 divided by M2 into RT. ಸೊ ನಾವಿಲ್ಲಿ ಅಗೈನ್ ಇನ್ ಆಲ್ ದಿ ಕಾಲಿಗೇಟಿವ್ ಪ್ರಾಪರ್ಟೀಸ್ ವಿ ಆರ್ ಗೋಯಿಂಗ್ ಟು ಡಿಟರ್ಮೈನ್ ದಿ ವಾಟ್, ಮಾಲಿಕ್ಯುಲರ್ ಮಾಸ್ ಆಫ್ ಸಲ್ಯೂಟ್ ಅಲ್ವಾ. ಸೊ ಮೋಲಾರ್ ಮಾಸ್ ಅಥವಾ ಮಾಲಿಕ್ಯುಲರ್ ಮಾಸ್ ಆಫ್ ಸಲ್ಯೂಟ್ನ ಫೈಂಡ್ ಔಟ್ ಮಾಡೋದು. ಸೊ ಅದನ್ನು ನಾನು ಲೆಫ್ಟ್ ಹ್ಯಾಂಡಿಗೆ ಇಟ್ಕೊಂಡು ಇನ್ನೆಲ್ಲನೂ ರೈಟ್ ಹ್ಯಾಂಡಿಗೆ ಇಟ್ಕೊಂಡಾಗ, ಸೊ ದಟ್ ಐ ಆಮ್ ಗೋಯಿಂಗ್ ಟು ಗೆಟ್ ಅನ್ ಎಕ್ಸ್ಪ್ರೆಷನ್ ದಟ್ ಈಸ್ M2 ಈಕ್ವಲ್ಸ್ W2 RT ಡಿವೈಡೆಡ್ ಬೈ ಪೈ ವಿ. ಓಕೆನಾ, W2 RT ಡಿವೈಡೆಡ್ ಬೈ ಪೈ ವಿ. ಸೊ ಹಿಯರ್ ಇಲ್ಲಿ ಎಲ್ಲವೂ ನಮಗೆ ನೋನ್ ಕಾನ್ಸೆಪ್ಟ್. weight of the solute ಕೊಡ್ತಾರೆ, gas constant you have the value 8.314 joule per Kelvin per mole.
ಓಕೆನಾ. ದೆನ್ ಟೆಂಪ್ರೇಚರ್ ಗಿವನ್, ದೆನ್ ಆಸ್ಮಾಟಿಕ್ ಪ್ರೆಷರ್ ಆಲ್ಸೋ ದೇ ವಿಲ್ ಗಿವ್, ಆ್ಯಂಡ್ ವಾಲ್ಯೂಮ್. ಓಕೆನಾ. ಸೊ ಇದಿಷ್ಟು ನೋನ್ ಕಾನ್ಸೆಪ್ಟ್ಸ್ ಇದ್ದಾಗ ವಿ ಕ್ಯಾನ್ ಫೈಂಡ್ ಔಟ್ ದಿ ಮೋಲಾರ್ ಮಾಸ್ ಆಫ್ ಸಲ್ಯೂಟ್. ಓಕೆನಾ. ಸೊ ದಿಸ್ ಇಸ್ ಅಬೌಟ್ ದಿ ಆಸ್ಮಾಟಿಕ್ ಪ್ರೆಷರ್. ಓಕೆನಾ. ಸೊ ಈವನ್ ನಾವು ಇದರಲ್ಲಿ ಪರ್ಟಿಕ್ಯುಲರ್ಲಿ ಏನು ಅಂತಂದರೆ ಮೇಯ್ನಾಗಿ ವೈಡ್ಲಿ ಯೂಸ್ ಮಾಡೋದು ಏನು, ಮೋಲಾರ್ ಮಾಸ್ ಆಫ್ ಪ್ರೋಟೀನ್, ಪಾಲಿಮರ್ಸ್, ಬಯೋಮಾಲಿಕ್ಯೂಲ್ಸ್ ಇರ್ತದಲ್ಲ, ಸೊ ಅದನ್ನು ನಾವು ಯೂಸ್ ಮಾಡ್ತೀವಿ. ಮ್ಯಾಕ್ರೋಮಾಲಿಕ್ಯೂಲ್ಸ್ ಆಗಿರ್ಬೋದು. ಸೊ ಅವುಗಳನ್ನ ನಾವು ಮೆಷರ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಆ್ಯಂಡ್ ಹಿಯರ್ ಪರ್ಟಿಕ್ಯುಲರ್ಲಿ ಇಟ್ ಈಸ್ ಅ ವೆರಿ ಅಡ್ವಾಂಟೇಜಸ್ ಮೆಥಡ್, ದಟ್ ಈಸ್ in the measurement of room temperature and the molarity of solution instead of ಮೊಲಾಲಿಟಿ ಬದಲು ನಾವು ಇನ್ ಟರ್ಮ್ಸ್ ಆಫ್ ಮೊಲಾರಿಟಿ ವಿ ಕ್ಯಾನ್ ಮೆಷರ್ ದಿಸ್. ಓಕೆನಾ. ಆ್ಯಂಡ್ ಈವನ್ ಈ ಟೆಕ್ನಿಕ್ನ ನಮಗೇನು ಡಿಟರ್ಮಿನೇಷನ್ ಆಫ್ ಮೋಲಾರ್ ಮಾಸಸ್ ಆಫ್ ಸಲ್ಯೂಟ್ ಪರ್ಟಿಕ್ಯುಲರ್ಲಿ ಇನ್ ಆಲ್ ದಿ ಬಯೋಮಾಲಿಕ್ಯೂಲ್ಸ್. ಫಾರ್ ಎಕ್ಸಾಂಪಲ್ ನಮಗೆ ಹೈಯರ್ ಟೆಂಪ್ರೇಚರಲ್ಲಿ ಸ್ಟೇಬಲ್ ಇರಲ್ಲ, ಸೊ ಅಂಥವನ್ನೂ ಕೂಡ ನಾವು ವಿ ಕ್ಯಾನ್ ಫೈಂಡ್ ಔಟ್ ದಿ molecular mass. Okay na. So overall we can find out the we can calculate the molecular mass of solute of particularly biomolecules through this osmotic pressure. Okay na. So this is about the osmotic pressure. Students, next you have small topic under osmotic pressure, that is isotonic solution. Isotonic solution. So what do you mean by isotonic solution? So two solutions having same osmotic pressure. Okay na. Two solutions having same osmotic pressure at a given temperature, so such solutions are called as isotonic solution. Okay na. So two solutions having same osmotic pressure at a given temperature are called isotonic solution. Here we have two types, that is hypertonic and hypotonic. Hypertonic and hypotonic. So hypo ನಿಮಗೆ ಗೊತ್ತಾಗ್ತದೆ. ಹೈಪರ್ ರೆಫರ್ಸ್ ಟು ಹೈ, hypo refers to low. ಓಕೆನಾ. ಸೊ ಹೈಪರ್ಟೋನಿಕ್ ಸಲ್ಯೂಷನ್, ಹೈಪೋಟೋನಿಕ್ ಸಲ್ಯೂಷನ್. ಓಕೆನಾ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಬ್ಲಡ್ ಸೆಲ್ಸ್, ಓಕೆನಾ, ಈ ಬ್ಲಡ್ ಸೆಲ್ಸ್ನ ಪರ್ಟಿಕ್ಯುಲರ್ಲಿ ನಾವು ಅದನ್ನು ಸಲೈನ್ ಸಲ್ಯೂಷನಲ್ಲಿ ಡಿಪ್ ಮಾಡ್ತೀವಿ. ಸಲೈನ್ ಸಲ್ಯೂಷನ್ ಇನ್ ದ ಸೆನ್ಸ್ ಸಾಲ್ಟ್ ಸಲ್ಯೂಷನ್. ಓಕೆನಾ. ಸಾಲ್ಟ್ ಸಲ್ಯೂಷನಲ್ಲಿ ನಾವು ಬ್ಲಡ್ ಸೆಲ್ಸ್ನ ಡಿಪ್ ಮಾಡ್ತೀವಿ. ಯಾವಾಗ ನಮಗೆ ಸಾಲ್ಟ್ ಸಲ್ಯೂಷನಲ್ಲಿ ನಮಗೆ ಸಾಲ್ಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೋ, ಸೊ ಬೈ ದ ಟೈಮ್ ದ ಬ್ಲಡ್ ಸೆಲ್ಸ್ ವಿಲ್ ಶ್ರಿಂಕ್. ಓಕೆನಾ. ನಮಗೆ ಏನಾಗುತ್ತೆ ಅಂತಂದರೆ ಸಾಲ್ಟ್ ಸಲ್ಯೂಷನ್ ನಾವು ಯೂಸ್ ಮಾಡೋದ್ರಲ್ಲಿ ಸಾಲ್ಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇದ್ದಾಗ ಬ್ಲಡ್ ಸೆಲ್ಸು ಶ್ರಿಂಕ್ ಆಗುತ್ತೆ. ಓಕೆನಾ. ಸೊ ಸಚ್ ಟೈಪ್ ಆಫ್ ಸಲ್ಯೂಷನ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಹೈಪರ್ಟೋನಿಕ್ ಸಲ್ಯೂಷನ್. ಸೊ ಹೈಪರ್ಟೋನಿಕ್ ಸಲ್ಯೂಷನಲ್ಲಿ ನಮಗೇನಾಗುತ್ತೆ, ಶ್ರಿಂಕ್ ಆಗುತ್ತೆ. ಓಕೆನಾ. ಹೈಪರ್ಟೋನಿಕ್ ಸಲ್ಯೂಷನಲ್ಲಿ ಶ್ರಿಂಕ್ ಆಗುತ್ತೆ. ದಟ್ ಈಸ್ ಡ್ಯೂ ಟು ಕಾನ್ಸಂಟ್ರೇಷನ್ ಆಫ್ ಸಲ್ಯೂಟ್ ಈಸ್ ಹೈ. ಓಕೆನಾ. ಐ ಮೀನ್ ಟು ಸೇ ಸಲೈನ್ ಸಲ್ಯೂಷನ್ ಅಂತ ಕನ್ಸಿಡರ್ ಮಾಡಿದಾಗ ನಮಗೆ ಸಲ್ಯೂಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ, ಸೊ ದಟ್ ದ ಬ್ಲಡ್ ಸೆಲ್ಸ್ ವಿಲ್ ಶ್ರಿಂಕ್. ವೆನ್ ಯು ಕಮ್ ಟು ದಿಸ್ ಹೈಪೋಟೋನಿಕ್ ಅಂತ ಬಂದಾಗ ನಮಗೇನಾಗಿರುತ್ತೆ, ದೇರ್ ಈಸ್ ಎ ಲೆಸ್ ಕಾನ್ಸಂಟ್ರೇಷನ್ ಆಫ್ ಸಾಲ್ಟ್. ಓಕೆನಾ. ಕಾನ್ಸಂಟ್ರೇಷನ್ ಆಫ್ ಸಲ್ಯೂಟ್ ಈಸ್ ಲೆಸ್. ಸೊ ಸಲ್ಯೂಟ್ ಕಾನ್ಸಂಟ್ರೇಷನ್, ದಟ್ ಈಸ್ ಸಾಲ್ಟ್ ಸಲ್ಯೂಷನ್ ನಾವೇನು ತೊಗೊಂಡಿದ್ದೀವಿ ಅದರಲ್ಲಿ ಅದರದ್ದು ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ. ಸೊ ದಟ್ ದ ಬ್ಲಡ್ ಸೆಲ್ಸ್ ವಿಲ್ ಸ್ವೆಲ್. ಓಕೆನಾ. ಬ್ಲಡ್ ಸೆಲ್ಸ್ ಏನಾಗುತ್ತೆ, ಸ್ವೆಲ್ ಆಗುತ್ತೆ. ಕಾನ್ಸೆಪ್ಟ್ ಇಷ್ಟೇ ಸ್ಟೂಡೆಂಟ್ಸ್. ಏನಂತಂದರೆ ಹೈಪರ್ಟೋನಿಕ್ ಅಂತ ಬಂದ ತಕ್ಷಣ ನಮಗೆ ಏನಾಗುತ್ತೆ, ಇಟ್ ಈಸ್ ಹ್ಯಾವಿಂಗ್ ಹೈ ಆಸ್ಮಾಟಿಕ್ ಪ್ರೆಷರ್. ಓಕೆನಾ. ಸೊ ದಟ್ ನಮಗೆ ಏನಾಗುತ್ತೆ, ಕಾನ್ಸಂಟ್ರೇಷನ್ ಆಫ್ ಸಲೈನ್ ಸಲ್ಯೂಷನ್ ಏನಿದೆ ಅದು ಜಾಸ್ತಿ ಇರೋದ್ರಿಂದ ದ ಸೆಲ್ಸ್ ವಿಲ್ ಶ್ರಿಂಕ್. ವೆರಾಸ್ ಹೈಪೋಟೋನಿಕ್ ಅಂತ ಬಂದಾಗ ನಿಮಗೆ ಆಸ್ಮಾಟಿಕ್ ಪ್ರೆಷರ್ ಕಡಿಮೆ ಇರುತ್ತೆ, ಸೊ ದಟ್ ದ ಕಾನ್ಸಂಟ್ರೇಷನ್ ಆಫ್ ಸಲ್ಯೂಟ್ ಕಡಿಮೆ ಇರೋದ್ರಿಂದ ನಮಗೆ ಬ್ಲಡ್ ಸೆಲ್ಸ್ ವಿಲ್ ಸ್ವೆಲ್. ಓಕೆನಾ. ಸೊ ದಿಸ್ ಇಸ್ ಅಬೌಟ್ ದಿ ಐಸೋಟೋನಿಕ್ ಸಲ್ಯೂಷನ್. ಸೊ ಐಸೋಟೋನಿಕ್ ಸಲ್ಯೂಷನ್ ಅಂದರೆ ಟೂ ಸಲ್ಯೂಷನ್ಸ್ ಹ್ಯಾವಿಂಗ್ ಸೇಮ್ ಆಸ್ಮಾಟಿಕ್ ಪ್ರೆಷರ್. ಓಕೆನಾ. ಸೇಮ್ ಆಸ್ಮಾಟಿಕ್ ಪ್ರೆಷರ್ ಪರ್ಟಿಕ್ಯುಲರ್ಲಿ ಅಟ್ ಟೆಂಪ್ರೇಚರ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಐಸೋಟೋನಿಕ್ ಸಲ್ಯೂಷನ್. ಓಕೆನಾ. ಸೊ one more concept here, that is particularly opposite to osmosis. Osmosis ಅಂತಂದರೆ ನಿಮಗೆ ಗೊತ್ತಾಯಿತು, ದಟ್ ಈಸ್ ಪ್ರೋಸೆಸ್ ಆಫ್ ಫ್ಲೋ ಆಫ್ ಸಾಲ್ವೆಂಟ್. ಸೊ ನಮಗೇನಾಗುತ್ತೆ ಇಲ್ಲಿ ಆ ಪ್ರೋಸೆಸ್ನ ರಿವರ್ಸ್ ಮಾಡಿದ್ರೆ,
ಓಕೆನಾ. ದಟ್ ವಿ ಕಾಲ್ ಇಟ್ ಆಸ್ ರಿವರ್ಸ್ ಆಸ್ಮಾಸಿಸ್. ರಿವರ್ಸ್ ಆಸ್ಮಾಸಿಸ್. ಓಕೆನಾ. ಸೊ ಪ್ರೋಸೆಸ್ ಆಫ್ ರಿವರ್ಸ್ ಆಸ್ಮಾಸಿಸ್. ಓಕೆನಾ. ಸೊ ಇಲ್ಲಿ ಏನಾಗಿದೆ, ದ ಪ್ರೋಸೆಸ್ ಆಫ್ ಮೂಮೆಂಟ್ ಆಫ್ ಸಾಲ್ವೆಂಟ್ ಪಾರ್ಟಿಕಲ್ಸ್ ಅಲ್ವಾ. ಸೊ ಅದನ್ನು ನಾವು ರಿವರ್ಸ್ ಮಾಡಿದ್ರೆ ದಟ್ ವಿ ಕಾಲ್ ಇಟ್ ಆಸ್ ರಿವರ್ಸ್ ಆಸ್ಮಾಸಿಸ್. ಏನು, ವಾಟ್ ಯು ಮೀನ್ ಬೈ ದಟ್? ಸೊ ದ ಪ್ಯೂರ್ ಸಾಲ್ವೆಂಟ್ flows out of the solution through this semi-permeable membrane. ಓಕೆನಾ. ನಾರ್ಮಲ್ ಪ್ರೋಸೆಸ್ ನಮಗೇನಾಗಿದೆ, ಮೂಮೆಂಟ್ ಆಫ್ ಸಾಲ್ವೆಂಟ್ ಪಾರ್ಟಿಕಲ್ಸ್, ರೈಟ್. ಸೊ ಸಾಲ್ವೆಂಟ್ ಪಾರ್ಟಿಕಲ್ಸ್ ನಮಗೆ ಮೂವ್ ಆಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ಸಾಲ್ವೆಂಟ್ ಫ್ಲೋಸ್ ಔಟ್ ಆಫ್ ದಿ ಸಲ್ಯೂಷನ್. ಓಕೆನಾ. ಸಾಲ್ವೆಂಟ್ ನಮಗೆ ಇಟ್ ಫ್ಲೋಸ್ ಔಟ್ ಆಫ್ ದಿ ಸಲ್ಯೂಷನ್ ಥ್ರೂ ದಟ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ದಿಸ್ ಫಿನಾಮಿನಾ is called reverse osmosis. Particularly this reverse osmosis is having a greater, wider application in the desalination of water. Desalination of water ಅಂದರೆ ಕೇಳಿದ್ದೀರಾ ಅಲ್ವಾ. ಸೊ ನಿಮಗೆ ಸಿ ವಾಟರ್ನಲ್ಲಿ ಇರ್ತಕ್ಕಂಥ ಏನು ಸಲೈನ್ ಕಂಟೆಂಟ್, ಐ ಮೀನ್ ಸಾಲ್ಟ್ ಕಂಟೆಂಟ್ ಏನಿದೆ, ದಟ್ ರಿಮೂವಲ್ that is takes place by reverse osmosis concept. Okay na. So here the pure solvent flows out of the solution, okay na, through the semi permeable membrane. So ಏನಾಗುತ್ತೆ, ಸೊ ನಾವು ಏನು ಆಸ್ಮೋಸಿಸ್ ಏನು ನಡೀತಿದೆ ಅದನ್ನು ನಾವು ಸ್ಟಾಪ್ ಮಾಡಬೇಕು ಅಂತಂದರೆ ದೇರ್ ವಿ ಹ್ಯಾವ್ ಟು ಎಕ್ಸರ್ಟ್ ಹೈಯರ್ ಪ್ರೆಷರ್. ಓಕೆನಾ. ಹೈ ಪ್ರೆಷರ್ ನಾವು ಎಕ್ಸರ್ಟ್ ಮಾಡಬೇಕು ಕಂಪ್ಯಾರಿಟಿವ್ಲಿ ಟು ಆಸ್ಮೋಟಿಕ್ ಪ್ರೆಷರ್. ಆಸ್ ಯು ಆಲ್ರೆಡಿ ನೋ, ಆಸ್ಮೋಟಿಕ್ ಪ್ರೆಷರ್ ದಟ್ ಈಸ್ ದ ಪ್ರೆಷರ್ ಎಕ್ಸರ್ಟೆಡ್ ಟು ಕ್ಯಾರಿ ಔಟ್ ದಿ ಆಸ್ಮೋಸಿಸ್ ಪ್ರೊಸೆಸ್, ಐ ಮೀನ್ ಟು ಫ್ಲೋ ಆಫ್ ಸಾಲ್ವೆಂಟ್ ಅಲ್ವಾ, ಅದು ಆಸ್ಮೋಟಿಕ್ ಪ್ರೆಷರ್. ನಾವು ಅದೇ ರಿವರ್ಸ್ ಆಸ್ಮೋಸಿಸ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಎಕ್ಸರ್ಟ್ ಹೈಯರ್ ಪ್ರೆಷರ್. ಓಕೆನಾ. ಸೊ ಇನ್ನೂ ಜಾಸ್ತಿ ನಾವು ಪ್ರೆಷರ್ನ ಎಕ್ಸರ್ಟ್ ಮಾಡಬೇಕು, ಐ ಮೀನ್ ಪ್ರೆಷರ್ ಲಾರ್ಜರ್ ದ್ಯಾನ್ ದಿ ಆಸ್ಮೋಟಿಕ್ ಪ್ರೆಷರ್, ದೆನ್ ಓನ್ಲಿ ದ ರಿವರ್ಸ್ ಆಸ್ಮೋಸಿಸ್ ಟೇಕ್ಸ್ ಪ್ಲೇಸ್. ಓಕೆನಾ. ಸೊ ಏನಾಗುತ್ತೆ ಅಂತಂದರೆ ನಮಗೆ ಅಲ್ಲಿ ಕಂಪ್ಲೀಟ್ಲಿ ಈಗ ಸಿ ವಾಟರ್ ಅಂತ ಕನ್ಸಿಡರ್ ಮಾಡಿದಾಗ ಕಂಪ್ಲೀಟಾಗಿ ನಮಗೇನಾಗಿರುತ್ತೆ ಅಲ್ಲಿ ರಿವರ್ಸ್ ಆಸ್ಮೋಸಿಸ್ ನಡೆಯೋದ್ರಿಂದ here we have to exert high pressure related to osmotic pressure. Osmotic pressure ಏನಿದೆ ಅದಕ್ಕಿಂತ ನಾವು ಪ್ರೆಷರ್ನ ಜಾಸ್ತಿ ಹಾಕ್ತೀವಿ. ಸೊ ದಟ್ ನಮಗೆ ಏನಾಗುತ್ತೆ, ಫುಲ್ಲು ಕಂಪ್ಲೀಟಾಗಿ ನಮಗೆ ವಾಟರ್ ಏನಿದೆ ಅದು ಫುಲ್ಲು ಸ್ಕ್ವೀಸ್ ಆಗುತ್ತೆ. ಸ್ಕ್ವೀಸ್ ಆಗಿ ಓನ್ಲಿ ದ ವಾಟರ್ ಕ್ಯಾನ್ ರಿಮೂವ್, ಓಕೆನಾ, ಕ್ಯಾನ್ ಫ್ಲೋ. ಓಕೆನಾ. ಸಿ ವಾಟರಲ್ಲಿ ಏನು ವಾಟರ್ ಕಂಟೆಂಟ್ ಇದೆ ಅದು ಮಾತ್ರ ಫ್ಲೋ ಆಗುತ್ತೆ ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಓಕೆನಾ. ಸೊ ಮ್ಯಾಕ್ಸಿಮಮ್ ನಮಗೆ ಏನು ಆ ಸಾಲ್ಟ್ ಕಂಟೆಂಟ್, ಅಯಾನ್ಸ್ ಏನು ಪ್ರೆಸೆಂಟ್ ಇರುತ್ತೆ, ಸೊ ಅವೆಲ್ಲವೂ ಕೂಡ ಹಾಗೆ ಇರುತ್ತೆ. ಬಟ್ ಇಟ್ ಟೇಕ್ಸ್ ಹೈಯರ್ ಪ್ರೆಷರ್. ಓಕೆನಾ. ಕಂಪ್ಯಾರಿಟಿವ್ಲಿ ನಮಗೆ ಆಸ್ಮೋಸಿಸ್ ಪ್ರೊಸೆಸ್ಗಿಂತ ಇಲ್ಲಿ ನಮಗೆ ಜಾಸ್ತಿ ಪ್ರೆಷರ್ ಎಕ್ಸರ್ಟ್ ಮಾಡಬೇಕಾಗ್ತದೆ. ಓಕೆನಾ. ಯೂಶ್ವಲಿ we are going to use several membranes, polymer membranes ಅಂತೇಳಿ ಹೇಳ್ತೀವಿ. ಸೊ ಪರ್ಟಿಕ್ಯುಲರ್ಲಿ ವಿ ಹ್ಯಾವ್ ಎ ಸೆಲ್ಯುಲೋಸ್ ಅಸಿಟೇಟ್. ಓಕೆನಾ. ಸೆಲ್ಯುಲೋಸ್ ಅಸಿಟೇಟ್ ಅಂತ ಒಂದು ಮೆಂಬ್ರೇನ್ ಇದೆ. ಸೊ ಸೆಲ್ಯುಲೋಸ್ ಅಸಿಟೇಟ್, ಸೊ ದಟ್ ಅಲೋಸ್ ಓನ್ಲಿ ವಾಟರ್. ಓಕೆನಾ. ಓನ್ಲಿ ವಾಟರ್ ಬಟ್ ನಾಟ್ ದಿ ಅಯಾನ್ಸ್ ಆರ್ ಇಂಪ್ಯೂರಿಟೀಸ್. ಅಲ್ಲಿ ಏನು ಇಂಪ್ಯೂರಿಟೀಸ್ ಅಥವಾ ಅಯಾನ್ಸ್ ಇರುತ್ತೆ ಅದನ್ನು ಅದು ಅಲೋ ಮಾಡಲ್ಲ. ಐ ಮೀನ್ ಸೆಲ್ಯುಲೋಸ್ ಅಸಿಟೇಟ್ ಇಟ್ ಈಸ್ ಎ ಮೆಂಬ್ರೇನ್. ನಮಗೆ ಹೇಗೆ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಇದೆ, ಸೊ ಲೈಕ್ ದಟ್ ವಿ ಹ್ಯಾವ್ ಎ ಸೆಲ್ಯುಲೋಸ್ ಅಸಿಟೇಟ್. ಸೊ ದಟ್ ಅಲೋಸ್ ಓನ್ಲಿ ದಿ ವಾಟರ್ ಮಾಲಿಕ್ಯೂಲ್ಸ್, ಮೀನ್ಸ್ ವಿಚ್ ಆರ್ ಪರ್ಮಿಯಬಲ್ ಓನ್ಲಿ ವಾಟರ್ ಮಾಲಿಕ್ಯೂಲ್ಸ್ ಬಟ್ ನಾಟ್ ದಿ ಅಯಾನ್ಸ್ ಆರ್ ಇಂಪ್ಯೂರಿಟೀಸ್. ಓಕೆನಾ. ಸೊ ಈ ಒಂದು ಪ್ರೋಸೆಸ್ಸಲ್ಲೇ ಏನಾಗುತ್ತೆ ನಮಗೆ ಯೂಶ್ವಲಿ ದ desalination of seawater takes place. Okay na. So we have a variety of membranes. So here cellulose acetate is one among the membrane. So reverse osmosis ಅಂತ ಬಂದ ತಕ್ಷಣ ಕಾನ್ಸೆಪ್ಟ್ ಇಷ್ಟೇ ಸ್ಟೂಡೆಂಟ್ಸ್, ನಿಮಗೆ ಏನು ಆಸ್ಮೋಸಿಸ್ ಆಗ್ತಿದೆ ಅದು ರಿವರ್ಸ್ ಆಗಬೇಕು. ಸೊ ಆಸ್ಮೋಸಿಸ್ ಆಗಬೇಕಾದ್ರೆ ವಿ ಆರ್ ಗೋಯಿಂಗ್ ಟು ಎಕ್ಸರ್ಟ್ ಅ ಪ್ರೆಷರ್, ಸೊ ದಟ್ ವಿ ಕಾಲ್ ಇಟ್ ಆಸ್ ಆಸ್ಮೋಟಿಕ್ ಪ್ರೆಷರ್. ಸೊ ಆ ಆಸ್ಮೋಟಿಕ್ ಪ್ರೆಷರಿಗಿಂತ ನಮಗೆ ರಿವರ್ಸ್ ಆಸ್ಮೋಸಿಸಲ್ಲಿ ಪ್ರೆಷರ್ ಜಾಸ್ತಿ ಇರಬೇಕು. ಓಕೆನಾ. ಸೊ ಬಿಕಾಸ್ ರಿವರ್ಸ್ ಮಾಡ್ತಿದ್ದೀವಲ್ಲ, ಸೊ ಹಾಗಾಗಿ ಇನ್ನೂ ಬೆಸ್ಟ್ ಎಕ್ಸಾಂಪಲ್ ರಿವರ್ಸ್ ಆಸ್ಮೋಸಿಸ್ಗೆ ಅಂತಂದರೆ ಈಗ ನಿಮ್ಮ ಮನೆಯಲ್ಲೆಲ್ಲ ಸಂಪೆಲ್ಲ ನೋಡಿರ್ತೀರ ಅಲ್ವಾ. ಸೊ ಅಲ್ಲಿ ನಿಮಗೆ ಏನಾಗುತ್ತೆ, ಮೋಟರ್ ರನ್ ಆಗಬೇಕು. ಆ್ಯಕ್ಚುಲಿ ಏನು ನಿಮಗೆ ಸಂಪೆಲ್ಲ ಕೆಳಗಡೆ ಇರ್ತದೆ, ಟ್ಯಾಂಕ್ ಅಲ್ಲಿಂದ ಸಂಪ್ ಥ್ರೂ ನಮಗೆ ಟ್ಯಾಂಕ್ ಫಿಲ್ ಆಗುತ್ತೆ. ಸೊ ದಟ್ ನಾವು ಮೋಟರ್ ರನ್ ಮಾಡ್ತೀವಿ. ಹಾಗಾಗಿ ವಿ ನೀಡ್ ಸಮ್ ಎಕ್ಸ್ಟ್ರಾ ಪ್ರೆಷರ್.
ಓಕೆನಾ. ಸೊ ಎಕ್ಸ್ಟ್ರಾ ಪ್ರೆಷರ್ ಯೂಸ್ ಮಾಡಿ ನಮಗೆ ಏನಾಗುತ್ತೆ, ಸಂಪಿಂದ ನಮಗೆ ಟ್ಯಾಂಕಿಗೆ ವಾಟರ್ ಫ್ಲೋ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ವಿ ಆರ್ ಗೋಯಿಂಗ್ ಟು ಯೂಸ್ ಮೋಟರ್ ಅಲ್ವಾ, ಮೋಟರ್ನ ಯೂಸ್ ಮಾಡ್ಕೊಂಡು ಥ್ರೂ ಎಲೆಕ್ಟ್ರಿಸಿಟಿ ವಿ ಆರ್ ಗೋಯಿಂಗ್ ಟು ಡೂ ದ ಸೇಮ್ ಕಾನ್ಸೆಪ್ಟ್ ಹಿಯರ್ ಆಲ್ಸೋ, ರಿವರ್ಸ್ ಆಸ್ಮೋಸಿಸ್. ಓಕೆನಾ. ಸೊ ಓವರಾಲ್ osmosis and osmotic pressure, that is one of the colligative property which depends on the number of solute particles but not on the nature of solute particles. Okay, so students, this is about the colligative properties. So you learnt about 4 colligative property. So in the next class I will discuss the numericals. Okay, so very important, for 3 marks they will ask pakka question. ಓಕೆನಾ. ಸೊ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಕಾಲಿಗೇಟಿವ್ ಪ್ರಾಪರ್ಟಿ. ಸೊ ಏನು 4 ಪ್ರಾಪರ್ಟೀಸ್ ಓದಿದ್ದೀರಾ ಅದಷ್ಟರ ಮೇಲೂ ನಿಮಗೆ ನ್ಯೂಮರಿಕಲ್ಸ್ ಇರುತ್ತೆ.